ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ 143 ಯೂಟ್ಯೂಬ್ ಚಾನಲ್. ಸೊ ಭೂಮಿ ಹುಣ್ಣಿಮೆನ ಮುಗಿಸ್ಕೊಂಡು ನಿನ್ನೆ ಊರಿಗೆ ಬಂದ್ವಿ. ಮೊನ್ನೆ ಭೂಮಿ ಹುಣ್ಣಿಮೆನೆಲ್ಲ ಮುಗಿಸ್ಕೊಂಡು ನಿನ್ನೆ ಮಾರ್ನಿಂಗ್ ರಟ್ಟಿಹಳ್ಳಿಗೆ ಬಂದ್ವಿ. ಏನಕ್ಕಂದರೆ ದಸರಾ ಹಾಲಿಡೇಸ್ ಮುಗಿದು ನನ್ನ ಮಗಳ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ಪೂಜೆನ ಮುಗಿಸ್ಕೊಂಡು ನಿನ್ನೆನೇ ಊರಿಗೆ ಬಂದ್ವಿ. ನನ್ನ ಮಗಳು 20 ಡೇಸ್ ಮನೆಯಲ್ಲೇ ಇದ್ದು ಆಟ ಆಡ್ಕೊಂಡಿದ್ದರಿಂದ ಸ್ಕೂಲಿಗೆ ಹೋಗೋದಕ್ಕೆ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ, ಅಳ್ತಾಳೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅವಳು ಫುಲ್ ಜೋಶಲ್ಲಿ ಸ್ಕೂಲಿಗೆ ಹೋದ್ಲು. ಸ್ವಲ್ಪನೂ ಅಳ್ಳಿಲ್ಲ. ನನಗೆ ತುಂಬಾ ಖುಷಿ ಆಯಿತು. ರೆಡಿ ಮಾಡಿದ ತಕ್ಷಣ ಬಾ ಮಮ್ಮಿ ಸ್ಕೂಲಿಗೆ ಬಿಟ್ವಾ ಅಂತ ಖುಷಿಯಾಗಿ ಕರೆದ್ಲು. ಸೊ ನಾನು ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅವಳು ಖುಷಿಯಾಗೇ ಹೋದ್ಲು. ಅದಕ್ಕೋಸ್ಕರ ನನಗೂ ತುಂಬ ಖುಷಿ ಆಯಿತು. ಸೊ ಏನಪ್ಪ ಅಂತಂದರೆ ಗೋವಾ, ಬ್ಯಾಂಗ್ಳೂರು ಅಂತ ಫುಲ್ 20 ಡೇಸ್ ತಿರುಗಾಡಿರೋದ್ರಿಂದ ನನಗೆ ಸ್ವಲ್ಪ ಸ್ಕಿನ್ ಟ್ಯಾನಿಂಗ್ ಆಗಿದೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇವತ್ತು ಒಂದು ಬ್ಯೂಟಿ ಟಿಪ್ನ ಫಾಲೋ ಮಾಡ್ತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಹೆಚ್ಚಾಗಿ ಬಿಸಿಲಲ್ಲಿರೋದ್ರಿಂದ ಅಬ್ವಿಯಸ್ಲಿ ಟ್ಯಾನಿಂಗ್ ಆಗೇ ಆಗುತ್ತೆ. ಇದು ಎಲ್ಲರಿಗೂ ಇರೋ ಕಾಮನ್ ಪ್ರಾಬ್ಲಮ್, ಟ್ಯಾನಿಂಗ್ ಪ್ರಾಬ್ಲಮ್. ಅದಕ್ಕೋಸ್ಕರ ಇವತ್ತು ನಾನು ಕೂಡ ಗೋವಾದಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಹೆಚ್ಚಾಗಿ ಬಿಸಿಲಿರುತ್ತೆ. ಹಾಗೆಯೇ ಬೀಚ್ ಹತ್ರ ಕೂಡ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದ್ರಿಂದನೂ ಸ್ಕಿನ್ ಟ್ಯಾನಿಂಗ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ಒಂದು ಹೋಮ್ ರೆಮಿಡಿನ ಟ್ರೈ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಟೊಮೊಟೊ ಸ್ಕ್ರಬ್. ಒಂದು ಟೊಮೆಟೊ ಇದ್ದರೆ ಸಾಕು, ನಿಮ್ಮ ಸ್ಕಿನ್ನನ್ನು ಸೂಪರಾಗಿ ಬ್ರೈಟ್ನಿಂಗ್ ಮಾಡ್ಕೋಬೋದು. ಹಾಗೆಯೇ ಕಾಂತಿಯುತವಾಗಿ ಚರ್ಮ ಹೊಳೆಯುವಂತೆ ಮಾಡ್ಕೋಬಹುದು. ಹೇಗಪ್ಪ ಅಂತಂದರೆ ಒಂದು ಟೊಮ್ಯಾಟೊ ಹಾಗೂ ಸಕ್ಕರೆ ಇದ್ದರೆ ಸಾಕು, ನಿಮ್ಮ ಸ್ಕಿನ್ ಸೂಪರಾಗಿ ಬ್ರೈಟ್ನಿಂಗ್ ಆಗುತ್ತೆ. ಸೊ ಈ ಟಿಪ್ನ ನೀವು ವೀಕ್ಲಿ 1 ಟೈಮ್ ಟ್ರೈ ಮಾಡಿದರೂ ಸಾಕು, ಸೂಪರ್ 100% ರಿಸಲ್ಟನ್ನು ನೀವು ಪಡ್ಕೋಬಹುದು. ಸೊ ನಾನು ಹೊರಗಡೆ ಹೋಗಿ ಬಂದಾಗಲೆಲ್ಲ ನಾನು ಈ ಒಂದು ಟಿಪ್ಪನ್ನು ಫಾಲೋ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆನೂ ಶೇರ್ ಮಾಡ್ಕೋತಾ ಇದ್ದೀನಿ. ಸಕ್ಕರೆ ಚರ್ಮವನ್ನು ಎಕ್ಸ್ಫೋಲಿಯೇಟ್ ಮಾಡುತ್ತೆ, ಸತ್ತ ಜೀವಕೋಶಗಳನ್ನು ತೆಗೆದುಹಾಕಲು ಹೆಲ್ಪ್ ಮಾಡುತ್ತೆ. ಹಾಗೆಯೇ ಟೊಮ್ಯಾಟೊದಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಚರ್ಮ ಕಾಂತಿಯುತವಾಗಿ ಹೊಳೆಯುವಂತೆ ಮಾಡುತ್ತದೆ. ಹಾಗೆಯೇ ಚರ್ಮದ ಬ್ರೈಟ್ನೆಸ್ ಕೂಡ ಹೆಚ್ಚಾಗುವಂತೆ ಮಾಡುತ್ತದೆ. ಈ ಟೊಮೆಟೊ ಸ್ಕ್ರಬ್ನ ನೀವು ವೀಕ್ಲಿ 1 ಟೈಮ್ ಆದ್ರೂ ಯೂಸ್ ಮಾಡ್ತಾ ಬರೋದ್ರಿಂದ ನಿಮ್ಮ ಮುಖದಲ್ಲಿರುವಂತಹ ಕಲೆಗಳು, ಬ್ಲ್ಯಾಕ್ ಹೆಡ್ಸ್, ಹಾಗೆಯೇ ಪಿಂಪಲ್ಸ್ಗಳನ್ನ ಕೂಡ ನೀವು ಕಡಿಮೆ ಮಾಡ್ತಾ ಬರಬಹುದು. ಈ ಟೊಮೆಟೊ ಸ್ಕ್ರಬ್ಬಿಂದ ಆಯಿಲಿ ಸ್ಕಿನ್ನವ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಇದೆ. ಆಯಿಲ್ ಕಂಟ್ರೋಲ್ನ ಮಾಡುತ್ತೆ, ಮುಖ ಬ್ರೈಟ್ನೆಸ್ ಆಗಿ ಇರುವಂತೆ ಮಾಡುತ್ತೆ. ಒಂದು ಟೊಮ್ಯಾಟೋನ ತಗೊಳ್ಳಿ. ಈ ಟೊಮ್ಯಾಟೋವನ್ನು ಆಫ್ ಆಗಿ ಕಟ್ ಮಾಡಬೇಕು. ಕಟ್ ಮಾಡಿರುವಂತಹ ಈ ಟೊಮ್ಯಾಟೋದಲ್ಲಿ ಒಂದು ಪೀಸನ್ನು ನೀವು ತೊಗೊಂಡ್ರೆ ಸಾಕು. ಬೇಕಿದ್ದರೆ 2 ಪೀಸನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಈ ಕಟ್ ಮಾಡಿರುವಂತಹ ಒಂದು ಪೀಸನ್ನು ತೊಗೊಂಡ್ಬಿಟ್ಟು ಇದನ್ನು ಶುಗರಲ್ಲಿ ಅದ್ದಬೇಕು. ಬೇಕಿದ್ದರೆ ನೀವು ಶುಗರನ್ನು ಪೌಡರಾಗಿ ಮಾಡಿಕೊಂಡು ಕೂಡ ಯೂಸ್ ಮಾಡ್ಬೋದು. ಹಾಗೇನೂ ಕೂಡ ಈ ಥರ ಡೈರೆಕ್ಟಾಗಿ ಶುಗರಲ್ಲಿ ಅದ್ಬಿಟ್ಟು ಕೂಡ ನೀವು ಸ್ಕ್ರಬ್ಬನ್ನು ಮಾಡಬಹುದು. ನೀವು ಶುಗರನ್ನು ಪೌಡರ್ ಮಾಡಲ್ಲ, ಹಾಗೆಯೇ ಡೈರೆಕ್ಟಾಗಿ ನಾನು ಸ್ಕ್ರಬ್ ಮಾಡ್ತೀನಿ ಅನ್ನೋದಾದರೆ ಟೊಮ್ಯಾಟೊಗೆ ಶುಗರ್ನ ಅದ್ದಿದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೀವು ಸ್ಕ್ರಬ್ನ ಸ್ಟಾರ್ಟ್ ಮಾಡಿ. ಈ ರೀತಿ ಕ್ಲೀನಾಗಿ ನಿಧಾನಕ್ಕೆ ಮಸಾಜ್ ಟೈಪು ನೀವು ಸ್ಕ್ರಬ್ಬನ್ನು ಮಾಡಬೇಕಾಗುತ್ತೆ. ಒಂದು 2-3 ಮಿನಿಟ್ಸ್ ಮಾಡಿದರೂ ಸಾಕು. ತುಟಿ ಮೇಲೆ ಅಥವಾ ಕಣ್ಣು ಸುತ್ತ ಕಪ್ಪಾಗಿರುತ್ತಲ್ವ ಅದರ ಮೇಲೆ ಪೂರ್ತಿಯಾಗಿ ಫೇಸ್ ಫುಲ್ ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ಬನ್ನು ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಟು ನೀವು ಉಗುರು ಬೆಚ್ಚಗಿನ ನೀರಲ್ಲಿ ಫೇಸ್ ವಾಶ್ ಮಾಡಿದ್ರೆ ಸಾಕು. ಈ ಸ್ಕ್ರಬ್ಬನ್ನು ನೀವು ಕುತ್ತಿಗೆ ಹತ್ರ, ಕೈ, ಕಾಲುಗಳಿಗೆ ಕೂಡ ಮಾಡ್ಕೋಬಹುದು. ವೀಕ್ಲಿ 1 ಟೈಮ್ ಮಾಡಿದ್ರೂ ನಿಮಗೆ ಬೆಟರ್ ರಿಸಲ್ಟ್ ಸಿಗುತ್ತೆ. ಓಕೆ, ನೋಡಿ ಫೈನಲ್ ರಿಸಲ್ಟ್ ಈ ರೀತಿಯಾಗಿ ಬಂದಿದೆ. ಓಕೆ, ಇಷ್ಟು ನಾನು ಇವತ್ತು ನಿಮಗೆ ಕೊಡ್ತಿರುವಂತಹ ಬ್ಯೂಟಿ ಟಿಪ್ಸ್. ಈ ಟಿಪ್ಸ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ನಿಮಗೆ ಯಾವುದ್ರ ಬಗ್ಗೆ ಟಿಪ್ಸ್ ಬೇಕು ಅಂತ ನೀವು ಕಮೆಂಟ್ ಮಾಡಿ. ನಾನು ಆ ವಿಡಿಯೋ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಏನಕ್ಕಂದರೆ ನಾನು ಸ್ಕಿನ್ ಕೇರ್, ಹೇರ್ ಕೇರ್, ಹಾಗೆಯೇ ಹೆಲ್ತ್ ಟಿಪ್ಸ್ ಬಗ್ಗೆ ವಿಷಯಗಳನ್ನು ಕಲೆ ಹಾಕ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ, ನಿಮಗೂ ಕೂಡ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು. ಓಕೆ, ಈ ಟಿಪ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾನು ಮೊನ್ನೆನೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ಅದೇನಪ್ಪ ಅಂತಂದರೆ, ನಾನು ನನ್ನ ಒಂದು ವಿಡಿಯೋನ ನೀವು ನೋಡಿರ್ತೀರ. ನಾನು ನೀನಾ ರಿಯಾಲಿಟಿ ಶೋಗೆ ಆಡಿಷನ್ಗೆ ಹೋಗಿದ್ದೀನಿ ಅಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ.
ಸೊ ಅದಾದಮೇಲೆ ನನ್ನ ಫ್ರೆಂಡ್ಸು ಎಲ್ಲರೂ ತುಂಬ ಜನ ಕೇಳ್ತಾ ಇದ್ರು, ಏನಾಯಿತು ಆಡಿಷನ್ಗೆ ಹೋಗಿದ್ದೆಲ್ಲ ಸೆಲೆಕ್ಟ್ ಆಯಿತಾ ಇಲ್ವಾ ಅಂತ ತುಂಬ ಜನ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಅದು ನಾನ್ ಸ್ಟಾಪ್ OTT ಪ್ಲಾಟ್ಫಾರ್ಮಲ್ಲಿ ಇರುವಂತಹ ಒಂದು ನಾನಾ ನೀನಾ ರಿಯಾಲಿಟಿ ಶೋ. ಸೊ ಮೊನ್ನೆ ತಾನೇ ನನಗೆ ಮೆಸೇಜ್ ಬಂತು, ಯು ಆರ್ ಸೆಲೆಕ್ಟೆಡ್ ಅಂತ. ಸೊ ಆ ಮೆಸೇಜ್ನ ನೋಡಿ ತುಂಬಾ ಖುಷಿ ಆಯಿತು. ಆ ಶೋ ವಿನ್ ಆದಷ್ಟೇ ಖುಷಿ ಆಯಿತು ನನಗೆ. ಅದು ನಾನ್ ಸ್ಟಾಪ್ OTT ಪ್ಲಾಟ್ಫಾರ್ಮಲ್ಲಿ ನಡೆಯುವಂತಹ ಒಂದು ರಿಯಾಲಿಟಿ ಶೋ. ವೀಕ್ಲಿ ಇರುತ್ತೆ, 2 ಮಂತ್ಸ್ ಇರುತ್ತೆ. ಸೊ ಅದಕ್ಕೆ ಬಟ್ ನನಗೆ ಆ ರಿಯಾಲಿಟಿ ಶೋಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಸೊ ಹೋಗ್ತಾ ಇಲ್ಲ ನಾನು ಕೂಡ ಅವರು ತುಂಬ ಮೆಸೇಜಸ್ನ ಮಾಡ್ತಾಯಿದ್ರು, ನಿಮ್ಮ ಕಡೆಯಿಂದ ಯಾವುದೇ ರಿಪ್ಲೈ ಇಲ್ಲ, ತಿಳಿಸಿ ಅಂತ. ಸೊ ನಿನ್ನೆ ನಾನು ರಿಪ್ಲೈ ಮಾಡಿದೆ, ಸಾರಿ ನನ್ನಿಂದ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಈ ಶೋದಲ್ಲಿ ಭಾಗವಹಿಸೋದಕ್ಕೆ ಆಗ್ತಾ ಇಲ್ಲ ಅಂತ ನಾನು ಅವ್ರಿಗೆ ರಿಪ್ಲೈ ಮಾಡಿದ್ದೀನಿ ನಿನ್ನೆ. ಕೆಲವೊಂದು ಕಾರಣಗಳಿದೆ, ಅದಕ್ಕೋಸ್ಕರ ಈ ಶೋಗೆ ನಾನು ಹೋಗ್ತಾ ಇಲ್ಲ. ಶೋಗೆ ಹೋಗದೇ ಇದ್ರೂ ಒಂದು ರಿಯಾಲಿಟಿ ಶೋಗೆ ನಾನು ಇದೇ ಫಸ್ಟ್ ಟೈಮ್ ನಾನು ಆಡಿಷನನ್ನು ಕೊಟ್ಟಿದ್ದು. ಸೊ ಯಾವ ರೀತಿ ಆಡಿಷನ್ ನಡೆಯುತ್ತೆ, ಒಂದು ಗೇಮ್ಸ್ ಆಗಿರ್ಬೋದು ಅಥವಾ ನಮ್ಮ ಬಗ್ಗೆ ಹೇಳ್ಕೊಳ್ಳೋದಾಗಿರ್ಬೋದು ಅಥವಾ ಮೈಕಲ್ಲಿ ನಮ್ಮ ಬಗ್ಗೆ ಮಾತಾಡೋದಾಗಿರ್ಬೋದು ಅಥವಾ ಫೋಟೋಶೂಟ್ ಆಗಿರ್ಬೋದು, ಯಾವ ರೀತಿ ನಡೆಯುತ್ತೆ ಅಂತ ನಾನೊಂದು ತಿಳ್ಕೊಂಡಂಗಾಯಿತು. ಅದೊಂಥರ ಎಕ್ಸೈಟ್ಮೆಂಟ್ ಇತ್ತು ನನಗೆ, ಯಾವ ರೀತಿ ನಡೆಯುತ್ತೆ ಆಡಿಷನ್ ಅಂತ. ಸೊ ಪಾರ್ಟಿಸಿಪೇಟ್ ಮಾಡಿದ್ದು ಆಡಿಷನ್ಗೆ ತುಂಬಾ ಖುಷಿ ಇದೆ ನನಗೆ. ಹಾಗೇ ಇದು ನನ್ನ ಫಸ್ಟ್ ಆಡಿಷನ್ ಆಗಿರೋದ್ರಿಂದ, ಫಸ್ಟ್ ಆಡಿಷನಲ್ಲೇ ನಾನು ಸೆಲೆಕ್ಟ್ ಆಗಿರೋದ್ರಿಂದ ಅದು ಕೂಡ ನನಗೆ ತುಂಬ ಖುಷಿ ಇದೆ. ಬಟ್ ಈ ಶೋಗೆ ನಾನು ಹೋಗ್ತಾ ಇಲ್ಲ. ಬಟ್ ಇಟ್ಸ್ ಓಕೆ, ನನಗೆ ಅಟ್ಲೀಸ್ಟ್ ಆಡಿಷನಲ್ಲಿ ಹೋಗಿ ನಾನು ಸೆಲೆಕ್ಟ್ ಆದ್ನಲ್ಲ, ಅದು ನನಗೆ ತುಂಬಾ ಖುಷಿ ಇದೆ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು, ಸೆಲೆಕ್ಟ್ ಆದ್ಯಾ ಅಂತ, ಆದ್ಯಾ ಇಲ್ವಾ ಅಂತ. ಸೊ ಇವಾಗ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು, ಹಾಗೆಯೇ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.